ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು. ಫಸ್ಟ್ ಟೈಮ್ ಇನ್ ರಾಯಚೂರು ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. ಬುಕ್ ನೌ, ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್, ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿಯಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕೃಷಿ ಅಧಿಕಾರಿಗಳು ಹಾಗೂ ರೈತ ಮುಖಂಡರೊಂದಿಗೆ ಸಭೆ. ಹತ್ತಿ ಬೀಜ ಕಳಪೆಯಾಗಿರುವ ಕುರಿತು ಪರೀಕ್ಷೆ ನಡೆಸಲು ಡಿಸಿ ಸೂಚನೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ, ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿ ಜುಲೈ 17ರಿಂದ ಅನಿರ್ದಿಷ್ಟ ಧರಣಿ. ನರ್ಸಿಂಗ್ ಲೋ. ಗಿಲೆಸ್ಗೂರು ಕ್ಯಾಂಪಿನಲ್ಲಿ ನೇಣು ಹಾಕಿದ ಸ್ಥಿತಿಯಲ್ಲಿ ಬಾಲಕಿ ಶವ ಪತ್ತೆ. ಮಾಜಿ ಶಾಸಕ ಕೆ ಶಿವನಗೌಡ ಹುಟ್ಟುಹಬ್ಬ ನಿಮಿತ್ತ ಮಾನವಿಯಲ್ಲಿ ಪಂದ್ಯಾವಳಿ, ಕ್ರೀಡಾಪಟುಗಳ ಮಧ್ಯೆ ವಾಗ್ವಾದ. ಆಟೋ ನಗರ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಎಸ್ಡಿಪಿಐ ಮನವಿ. ಮತ್ತು ಚಂದ್ರಯಾನ 3 ಉಡಾವಣೆ ವೀಕ್ಷಣೆ ಮಾಡಿದ ಉಡ್ಮಗಲ್ ಖಾನಾಪುರ ವಿದ್ಯಾರ್ಥಿಗಳು. ವಾರ್ತೆಗಳ ವಿವರ. ರಾಯಚೂರು ಮತ್ತು ದೇವದುರ್ಗ ತಾಲೂಕುಗಳಲ್ಲಿ ಹತ್ತಿ ಬೆಳೆ ಕುಂಠಿತವಾಗಲು ಕಳಪೆ ಬೀಜ ಕಾರಣವೆಂದು ರೈತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಬೀಜ ಗುಣಮಟ್ಟದ ಪರೀಕ್ಷೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯ್ಕ ಅವರು ಸೂಚಿಸಿದರು. ರಾಯಚೂರು ಮತ್ತು ದೇವದುರ್ಗ ತಾಲೂಕುಗಳಲ್ಲಿ ಹತ್ತಿ ಬೆಳೆ ಕುಂಠಿತವಾಗಲು ಕಳಪೆ ಬೀಜ ಕಾರಣವೆಂದು ರೈತರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು, ಬೀಜ ಗುಣಮಟ್ಟದ ಪರೀಕ್ಷೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯ್ಕ್ ಸೂಚಿಸಿದರು. ಅವರು ಇಂದು ವಿವಿಧ ರೈತ ಸಂಘಟನೆಗಳ ಮುಖಂಡರು ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಿದರು. ಹತ್ತಿ ಬೀಜ ಕಳಪೆಯಾಗಿದ್ದರಿಂದ ಬೆಳೆ ಕೆಂಪು ರೋಗಕ್ಕೆ ತುತ್ತಾಗಿ ಇಳುವರಿ ಕುಸಿತವಾಗಲು ಕಾರಣವಾಗಿದ್ದ ಸಂಪೂರ್ಣ ಹಾಳಾಗುವ ಸ್ಥಿತಿ ಎದುರಾಗಿದೆ ಎಂದು ರೈತ ಮುಖಂಡ ಚಾಮರಸ್ಮಾಲಿ ಪಾಟೀಲ್ ಮಾಹಿತಿ ನೀಡಿದರು. ಕೃಷಿ ಜಂಟಿ ನಿರ್ದೇಶಕಿ ದೇವಿಕಾ ಮಾಹಿತಿ ನೀಡಿ, ಈಗಾಗಲೇ ಕೃಷಿ ಇಲಾಖೆ ಹಾಗೂ ಕೃಷಿ ವಿಜ್ಞಾನಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬೆಳೆ ಕುಂಠಿತವಾಗಲು ಬೀಜ ಕಾರಣವಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೂ ಇಲಾಖೆಯಿಂದ ರೈತರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಅಲ್ಲದೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಧಿಕಾರಿಗಳ ನಿಯುಕ್ತಿಗೊಳಿಸಿ ಹತ್ತಿ ಬೀಜ ಮಾರಾಟದ ಮೇಲೆ ನಿಗಾ ವಹಿಸಲಾಗುತ್ತಿದೆ ಎಂದರು. ಕೃಷಿ ವಿಜ್ಞಾನಿ ಮಾಹಿತಿ ನೀಡಿ ಹತ್ತಿ ಬೀಜ ಬಿತ್ತನೆ ಮಾಡಿದ ಜಮೀನುಗಳಿಗೆ ಭೇಟಿ ನೀಡಲಾಗಿದೆ. ತೇವಾಂಶದ ಕೊರತೆಯಿಂದ ಬೀಟಿ ಹತ್ತಿ ಕೆಂಪಾಗಿದೆ ಎಂದರು. 19 ಹಳ್ಳಿಗಳಲ್ಲಿ ಪರಿಶೀಲನೆ ನಡೆಸಲಾಗುತ್ತದೆ. ಅನೇಕ ರೈತರು ವಿರೋಧ ವ್ಯಕ್ತಪಡಿಸಿ ಹತ್ತಿ ಬೀಜದ ಪರೀಕ್ಷೆ ನಡೆಸುವಂತೆ ಆಗ್ರಹಿಸಿದರು. ಹತ್ತಿ ಬೀಜ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗುತ್ತಿರುವ ದೂರಿನ ಕುರಿತು ಬೀಜ ಮಾರಾಟಗಾರರು ಕಡ್ಡಾಯವಾಗಿ ಬೀಜ ದರ ಪಟ್ಟಿ ನಮೂದಿಸಲು ಜಿಲ್ಲಾಧಿಕಾರಿಗಳು ಸೂಚಿಸಿದರು. ರಾಷ್ಟ್ರೀಯ ಫಸಲ್ ಬಿಮಾ ಯೋಜನೆಯಡಿ ವಿಮಾ ಕಂತು ಪಾವತಿಸಿರುವ ರೈತರಿಗೆ ಪರಿಹಾರ ದೊರೆಯದೆ ಬೇರೆಯವರ ಖಾತೆಗೆ ಜಮಾ ಆಗುತ್ತಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳೆವಾರು ಮಾಹಿತಿ, ರೈತರ ಮಾಹಿತಿ ದಾಖಲಿಸುವವರ ಪರಿಶೀಲನೆ ನಡೆಸಲು ಜಿಲ್ಲಾಧಿಕಾರಿ ಸೂಚಿಸಿದರು. ಸರ್ವೆ ನಂಬರ್ 1 ಬ್ಯಾಂಕ್ ಖಾತೆ ಬದಲಾಗಲು ಕಾರಣವೇನು ಎಂಬುದನ್ನು ವರದಿ ನೀಡುವಂತೆ ಸೂಚಿಸಿದರು. ಮಳೆ ಪ್ರಮಾಣ
ಕುಸಿತದಿಂದ ಜಿಲ್ಲೆಯಲ್ಲಿ ಪರ್ಯಾಯ ವ್ಯವಸ್ಥೆ ಕುರಿತು ಕೃಷಿ ಅಧಿಕಾರಿಗಳು ಮಾಹಿತಿ ನೀಡಬೇಕು. ಅಲ್ಲದೆ ಮಳೆಯಾದಲ್ಲಿ ಬೇಕಾಗುವ ಬೀಜ, ರಸಗೊಬ್ಬರ ದಾಸ್ತಾನು ಕುರಿತು ಮುನ್ನೆಚ್ಚರಿಕೆ ವಹಿಸಬೇಕೆಂದರು. ಸೋಯಿಂಗ್ ಆದಮೇಲೆ ಸರ್ಟನ್ ಕಂಪನೀಸ್ದು ಅಥವಾ ಸರ್ಟನ್ ಏರಿಯಾಸ್ ಇಂದ ತಗೊಂಡಿರುವಂಥ ಸೀಡ್ಸ್ ಕ್ವಾಲಿಟಿ ಸರಿ ಇಲ್ಲ ಅಥವಾ ಕ್ವಾಲಿಟಿ ಅಂದರೆ ಜರ್ಮಿನೇಷನ್ ಆಗ್ತಿಲ್ಲ ಅನ್ನುವಂಥ ಕಂಪ್ಲೇಂಟ್ ಬರ್ತಿರುವಂಥದ್ದು. ಅದು ಒಂದು ವಿಷಯ ನೋಡೋಣ. ಸೆಕೆಂಡ್, ಅಗೇನ್ ಸ್ಟ್ಯಾಂಡರ್ಡ್ ಬರುತ್ತೆ. ಒಂದ್ಸತಿನೂ ಬಂದಿದ್ದ ಇಶ್ಯೂ, ಇವರು ರಿಟೇಲರ್ಸ್ ಆರ್ ಸೆಲ್ ಬೀಯಿಂಗ್ ಪ್ರಾಪರ್ಲಿ ಮಾನಿಟರ್ಡ್. ಸೊ ನಿಮ್ಮ ವಿಜಿಲೆನ್ಸ್ ಸ್ಕ್ವಾಡ್ ಎಷ್ಟು ಕೇಸಸ್ ಬುಕ್ ಮಾಡಿದೆ ಅಥವಾ ಬುಕ್ ಮಾಡ್ತಿದೆ ಅಥವಾ ಏನು ಪ್ರಿಪ್ರೇಷನ್ ಮಾಡಿದ್ದೀರಾ, ಸೆಕೆಂಡ್ ಇಶ್ಯೂ. ಥರ್ಡು, ಏನಾದರೂ ಬೇರೆ ಸೀಡ್ಸ್ ರಿಲೇಟೆಡ್, ಫರ್ಟಿಲೈಸರ್ ರಿಲೇಟೆಡ್ ಶಾರ್ಟೇಜ್ ಬರುವಂಥದ್ದು ಅಥವಾ ಕಡಿಮೆ ಆಗಿರುವಂಥದ್ದು ಸಪ್ಲೈ. ಈಗ ನಮಗೆ ಸೋಯಿಂಗ್ ಆಗಿರೋದು ಸರ್ 72,468 ಹೆಕ್ಟರ್ ಪ್ರದೇಶದಲ್ಲಿ ಆಗಿದೆ ಸರ್. ಆ್ಯಕ್ಚುಲಿ ನಮಗೆ ಜೂನ್ ಮಂತಲ್ಲಂತೂ 45% ಮಳೆ ಕೊಡ್ತಾನೆ ಇದೆ ಸರ್. ಸೊ ಅದರಿಂದ ಸೋಯಿಂಗ್ ಆಗಿದೆ 4% ಸರ್ ಜೂನ್ ಎಂಡಿಗೆ. ಅಲ್ಲಿ ಈಗ ಆಗ್ತಾ ಇದೆ ಎಲ್ಲೆಲ್ಲಿ ನೀರಾವರಿ ಪ್ರದೇಶ ಅಂದರೆ ಫೆಸಿಲಿಟಿ ಇತ್ತು ಅಲ್ಲಿ ಮಾತ್ರ ಕಾಟನ್ನ ಸೀಡ್ ಪ್ರೊಡಕ್ಷನ್ ತೊಗೊಂಡಿದ್ದಾರೆ ಸರ್. ಸೊ ನಮ್ಮಲ್ಲಿ ಮೇಜರ್ ಬರೋದೇ ರಾಯಚೂರು, ದೇವದುರ್ಗ, ಸ್ವಲ್ಪ ಮಟ್ಟಿಗೆ ಸಿಲ್ವಾರ ಪಾರ್ಟಿ, ಈ ಪಾರ್ಟಲ್ಲಿ ಜಾಸ್ತಿ ಕಾಟನ್ ಏರಿಯಾ ಬರುತ್ತೆ ಸರ್. ಸೊ ಈಗ ಸೋಯಿಂಗ್ ಆಗಿರೋದ್ರಲ್ಲಿ ಸ್ವಲ್ಪ ಆ ಕಂಪನಿಯವ್ರು ಮಾತ್ರ ರೇಟ್ನ ಜಂಪ್ ಮಾಡಿ ಮಾರ್ತಾ ಇದ್ರು ಅಂತ ಕಂಪ್ಲೇಂಟ್ ಬಂದಿದ್ದಕ್ಕೆ ಎಲ್ಲೆಲ್ಲಿ ನಮ್ಮ ಡೀಲರ್ಸ್ ಕೊಟ್ಟಿದ್ದಾರೆ ಅಲ್ಲಿ ನಮ್ಮ ಸ್ಟಾಫ್ನೇ ಕೂರಿಸಿ ನಾವು ಅದೇ ರೇಟಿಗೆ 853 ಇದೆ ಸರ್ MRP, ಅದೇ ರೇಟಿಗೆ ಮಾರಬೇಕು ಅಂತಲೂ ನಾವು ಇದು ಮಾಡಿ ಅವ್ರ ನೋಟಿಸ್ಗಳನ್ನು ಸಹ ಕೊಟ್ಟಿದ್ದೀವಿ ಸರ್. ಒಂದು 3-4 ಕಡೆ ಕೇಸಸ್ ಬುಕ್ ಮಾಡಿದ್ದೀವಿ. ಮತ್ತೆ ಈ ಸೈಂಟಿಸ್ಟ್ ಅವರು ಕರ್ಕೊಂಡು ಅವ್ರದ್ದು ಎಷ್ಟಿದೆ ಡೀಲರ್ಶಿಪ್ ಸರ್? ಒಂದು 19 ಅಂಗಡಿಗಳು ಕೊಟ್ಟಿದ್ದಾರೆ ಟೋಟಲಿ ನಮ್ಮ ಜಿಲ್ಲೆಯಲ್ಲಿ, ಅಂದರೆ ದೇವದುರ್ಗ ಮತ್ತು ರಾಯಚೂರಲ್ಲಿ 19 ಅಂಗಡಿಗಳಿಗೆ ಅವರು ಕೊಟ್ಟಿದ್ದಾರೆ ಸರ್. ನಮ್ಮ ಸ್ಟಾಫ್ನ ಅಲ್ಲಿ ಮತ್ತು ಈ ಹೆಡ್ ಕ್ವಾರ್ಟರಲ್ಲಿ ಅಲ್ಲೆಲ್ಲ ನಮ್ಮ ಸ್ಟಾಫ್ನೇ ಹಾಕಿದ್ವಿ ಸರ್. ಯಾವಾಗ ಅವ್ರು ಸಪ್ಲೈ ಕೊಡ್ತಾರೆ ಅವತ್ತಿನ ದಿನ ನಾವು ಅಷ್ಟು ಸ್ಟಾಕ್ನ ಕಂಪ್ಲೀಟ್ ಖಾಲಿ ಆಗೋವರೆಗೂ ಅವರಲ್ಲೇ ಅದೇ ರೇಟಿಗೆ ಮಾರಬೇಕು ಅಂತ ಹೇಳಿ. ಸೊ ಅದು ಪ್ರಾಬ್ಲಮ್ ಅದೊಂದು ಸ್ವಲ್ಪ ಸಾಲ್ವ್ ಆಗಿದೆ ಸರ್ ಇದರಲ್ಲಿ. ಬಟ್ ಈಗ ಏನು ಡ್ರೈ ಸ್ಪೆಲ್ ಬಂತಲ್ಲ ಸರ್, ಅದರಿಂದ ನಾವು ಸೈಂಟಿಸ್ಟ್ಗಳಿಗೂ ಎಲ್ಲೆಲ್ಲಿ ನಮಗೆ ಕಾಟನ್ ಏರಿಯಾ ಗ್ರೋಯಿಂಗ್ ಇದೆ ಅಂಥ ಕಡೆ ಎಲ್ಲರೂ ನಮ್ಮ AO ಮತ್ತು ಕಂಪನಿಯವರು ಇವನ್ ಸೈಂಟಿಸ್ಟ್ 3 ಜನನ ಕಳಿಸಿ ಟ್ರೈನಿಂಗು ಮಾಡಿಸಿದ್ದೀವಿ ಸರ್. ಅವೇರ್ನೆಸ್ ಪ್ರೋಗ್ರಾಮ್ ಕೊಡಬೇಕು ಅಂತ ಹೇಳಿದ್ದೀವಿ. ಯಾಕೆ ಅಂದರೆ ಲಾಸ್ಟ್ ಟೈಮು ತುಂಬಾ ಪ್ರಾಬ್ಲಮ್ ಆಗಿ ಕಂಪ್ಲೇಂಟ್ಗಳು ಬಂದಿದ್ವಿ ಸರ್ ರೈತರಲ್ಲಿ. ಬಟ್ ಮಳೆ ಆಗ್ಲಾರ್ದಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಸರ್. ಅದರ್ವೈಸ್ ಈಗ ಇನ್ನು ನೆಕ್ಸ್ಟ್ 5 days ಅಪ್ ಟು 8 days there is no soaking. So that makes difficult situation even difficult ಆಗಿದೆ ಸರ್. ಅದರ್ವೈಸ್ wherever irrigation is there, source is there, no problem. ಹಾಕಿದ್ದಾರೆ ಕ್ರಾಪ್ ಎಲ್ಲ ಚೆನ್ನಾಗಿದೆ. ಮಾಯಿಶ್ಚರ್ ಇರ್ಲಾರ್ದಕ್ಕೆ ಫೇಲ್ಯೂರ್ ಆಗ್ತಾ ಇದೆ ಸರ್. ಐ ಫೀಲ್ ಸೀಡ್ ಏನು ಪ್ರಾಬ್ಲಮ್ ಇದೆ ಸರ್. ವಾಟ್ ಐ ಹ್ಯಾವ್ ವಿಸಿಟೆಡ್ ಏನಿ ನೋಡೋಣ ನೆಕ್ಸ್ಟ್ ಲೈಕ್ ವಿ ವಿಲ್ ಆಸ್ಕ್ ಇಲ್ಲಿ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಇವತ್ತು ಅಲ್ಲೇ ನಾವೇನು ಹತ್ತಿ ಬೀಜ ಏನು ಊರಿದ್ದೀವಿ, ಹತ್ತಿ ಬೆಳೆ ಪ್ಲಾಂಟೇಶನ್ ಮಾಡಿದ್ದೀವಿ, ಸಂಪೂರ್ಣ ಫೇಲ್ ಆಗಿದೆ. ಸಂಪೂರ್ಣ ಫೇಲ್ ಆಗಿದೆ. an issue with the quality of seeds. The main issue will be ನೀರು, ಮಾಯಿಶ್ಚರ್ ಕಂಟೆಂಟು ಎಷ್ಟಿರಬೇಕು ಅಷ್ಟಿಲ್ಲ. ಅದಕ್ಕೋಸ್ಕರ ಈ ತರ ಫೇಲ್ ಆಗ್ತಿರೋವಂಥದ್ದು ಮೇಜರ್ ಇಶ್ಯೂ ಅಂತ ನೀವು ಹೇಳ್ತಿದ್ದೀರಾ. ಬಟ್ ಅದೇ ಅಲ್ಲಿ ಕಂಪ್ಲೇಂಟ್ಸ್ ಬಂದಾಗ್ಲೂ ಅವರು ಹೇಳಿದ್ದು ಏನು ಅಂತ ಹೇಳಿದ್ರೆ ಮಾಯಿಶ್ಚರು ಇದೆ, ದೇರ್ ಇಸ್ ಡ್ರೈ ಅಪ್ ಆಗ್ತಿದೆ ಅಂಡ್ ಅಂದರೆ ಡ್ರೈ ಅಪ್ ಅಲ್ಲ ಸಾರಿ ವಿಲ್ಟಿಂಗ್ ಆಗ್ತಿದೆ ಅಂಡ್ ಜರ್ಮಿನೇಷನ್ ಆಗ್ತಿಲ್ಲ ಅನ್ನೋವಂಥದ್ದು ಇದೆ. ಅಂಡ್ ಅಲ್ಲಿ ಮೊನ್ನೆ ಬಂದಿರುವಾಗ ಅದೇ ನೀವು ಹೇಳಿದಂಗೆ ಚಂದ್ರಬಂಡ ಏರಿಯಾ ಇಲ್ಲಿ ಒಂದಾಗಿರ್ಬೋದು. ಹೇಳಿದ್ರೆ ಏನು ಬೋರ್ ನೀರೆಲ್ಲ ಉಪ್ಪಿನಂಶ ಹೆಚ್ಚಾಗುತ್ತೆ. ಉಪ್ಪಿನಂಶ ಹೆಚ್ಚಾಗಿದ್ದಕ್ಕಾಗಿ ನೋಡ್ಬೇಕಲ್ಲ, ವಿಸಿಟ್ ಮಾಡಬೇಕು, ವಿಸಿಟ್ ಮಾಡಿ ನೀರು ಟೆಸ್ಟ್ ಮಾಡಿ. ಈ ಥರ ಮೊದಲು ರೈತರಿಂದ ಅವರು ಬರಡೆ ಮಾಡ್ತಾ ಇದ್ದಾರೆ. ಜವಾಬ್ದಾರಿ ಎಷ್ಟು ಸಲ ನಮ್ಗೆ ಅನಿಸುತ್ತೆ ಇವರೇ ಏನಾದರೂ ಇಂಡೈರೆಕ್ಟಾಗಿ ಮಾರಾಟದಲ್ಲಿ ಕೊಡ್ತಾ ಇದ್ದಾರೆ ಅಂತ ಜವಾಬ್ದಾರಿಯಲ್ಲಿ 1800 ಹೆಸರಿದ್ದು ಬಿಲ್ ಏನಿರ್ತದಲ್ಲ ಅದನ್ನ ಕಟ್ ಮಾಡಿ ಕೆಳಗೆ ಬರೋದಿಲ್ಲ, ಅದನ್ನೆಲ್ಲ ಕೊಟ್ಟಿದ್ದಾರೆ.
ಚೆಕ್ ಮಾಡಿ ಸರ್, ಆ ಬಿಲ್ಲಿಗೆ ಡಿಫ್ರೆನ್ಸ್ ಇದೆ ಸರ್, ಅದು ಚೀಲಿ ಸರ್, ಚೀಲಿ ಬಿಲ್ ಸರ್, ಸೈಜ್ ಇದೆ, ಬಿಲ್ ಡಿಫ್ರೆನ್ಸ್ ಇದೆ ಸರ್. ನಾವು ಅಂಗಡಿಯಲ್ಲಿ ಇರ್ತಕ್ಕಂಥ ಬಿಲ್ಲು ಮತ್ತು ಆ ಬಿಲ್ ವಾಟ್ಸಪ್ ಆಗಿ ಬಿಲ್ಲಿಗೆ ಒಂದು ಟ್ಯಾಲಿ ಮಾಡಿದ್ರೆ ಅದು ಅವ್ರಿಗೆ ಒಂದು ಹಾಳಾಗಿದೆ ಸರ್. ಅದನ್ನು ಅವ್ರಿಗೆ ನೋಟಿಸ್ ಕೊಡ್ಬೋದು, ನೋಟಿಸ್ ಕೊಟ್ಟು ಆಮೇಲೆ ಆನ್ಸರ್ ಮಾಡಿ ನಮ್ಮ ಅಂಗಡಿ ಬಿಲ್ ಅಲ್ಲ ಅದು ಕೊಡ್ರಿ ಸರ್, ಫೋಟೋ ನೋಟಿಸ್ ಇದು ಎಂಟೈರ್ ಪ್ರತಿ ಸಲ ಹೇಳ್ತೀವಿ ಬೋರ್ಡ್ಸ್ ಇರಬೇಕು. ಇದಾದ್ಮೇಲೆ ಒಂದ್ ಕಡೆ ಬೋರ್ಡ್ ಹಾಕಿಲ್ಲ ಅಂತ ಹೇಳಿದ್ರೆ ಬೋರ್ಡ್ ಬರೀರಿ ಅಂತ ಹೇಳಿ ಬರೋದಿದ್ರೆ ಏನಿದೆ ಉಪಯೋಗ? ಒಂದ್ ಕಡೆ ಕ್ಯಾನ್ಸಲ್ ಮಾಡಿ. ಎಲ್ಲಿ ಮಾಡಿದೀರಾ? ಎಷ್ಟು ಮಾಡಿದೀರಾ? ಎಷ್ಟು ಯಾರು ಯಾವುದು ಮೆಟೀರಿಯಲ್ ಇಟ್ಕೊಂಡು ಪ್ಲಸ್ ಅದು ರೇಟ್ ಬೋರ್ಡ್ ಹಾಕಿಲ್ಲ ಪ್ಲಸ್ ಅದನ್ನ PCL ಎಂಟ್ರಿ ಮಾಡಿಲ್ಲ ಅಂತ ಕ್ಯಾನ್ಸಲ್ ಮಾಡಿ. ಟೋಟಲ್ ಎಷ್ಟು ರಿಟೇಲ್ ಶಾಪ್ಸ್ ಇದೆ ಈ ಸಪ್ಲೈ ಆಫ್ ಸೀಡ್ಸ್ಗೆ? 1000 ಅಲ್ಲಿ 3 ಮಾಡಿದೀರಾ ಅಂದ್ರೆ ಮಾಡಿಲ್ಲ ಸರ್. 3 ಮಾಡಿದ್ರೆ ಏನಾದ್ರು ಕೊಡ್ರಿ ನಮಗೆ, ಕೊಡಿ, ನೋಟಿಸ್ ಕೊಡಿ. ನೋಟಿಸ್ ಕೊಡಬೇಡಿ ಅಂತ ಯಾರು ಹೇಳಿದ್ದಾರೆ? ನೋಟಿಸ್ ಕೊಟ್ಟಾದ್ಮೇಲೆ ಆ ಬಿಲ್ ಇದು ನೋಟಿಸ್ ಕೊಡಿ ಏನಂತ ಇದೆ ಅಂತ ಅಂಡ್ ಅವ್ರ ರಿಪ್ಲೈ ಕೊಡಿ. ಆಯ್ತಪ್ಪ, ಅವ್ರ ನೋಟಿಸ್ ಪ್ಲಸ್ ಅವ್ರ ರಿಪ್ಲೈ ಏನಿದೆ ತರಿಸಿ. ಅವ್ರ ರಿಪ್ಲೈ ಏನಿದೆ ತರಿಸಿ. ನೀವು ಅವ್ರ ರಿಪ್ಲೈ ಬೇಸಿಕ್ಲಿ ಏನು ಅಂತ ಹೇಳಿದ್ರೆ ಅವ್ರಿಗೂ ಏನಂತ ಆಗೋಗ್ತದೆ, ನೀವು ನೋಟಿಸ್ ಹಾಕ್ತೀರಾ ಅಂತ ಆಯ್ತು ಅಂದ್ರೆ ಮುಗಿತಲ್ಲ, ಇನ್ನೇನ್ ಬೇಕು? ಅವರು ಸುಮ್ಮನೆ ರಿಪ್ಲೈ ಕೊಡ್ತಾರೆ ಕಾಟಾಚಾರ ಕಾದಂಗೆ. ನಿಮ್ಮಲ್ಲಿ ಎಷ್ಟು ಕ್ಯಾನ್ಸಲ್ ಮಾಡಿದಿರಾ? ಇಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ವೈ ಡೋಂಟ್ ಯು ಕ್ಯಾನ್ಸಲ್? ಇವಾಗ 1000 ಅಂತ ಹೇಳಿದ್ರೆ 1000 ಅಲ್ಲಿ ಪ್ರಾಬ್ಲಮ್ಯಾಟಿಕ್ ಅಥವಾ ಮಿಸ್ಟೇಕ್ಸ್ ಈ ತರ ಮಾಡ್ತಿರೋಂಥವ್ರು ಮಿನಿಮಮ್ ಒಂದು 10% ಇದಾರೆ ಅಂತ ಅನ್ಕೊಬಹುದು. 10% ಈ ತರ ಮಾಡ್ತಾರ, 90% ಎಲ್ಲ ಕರೆಕ್ಟ್ ಆಗಿ ಮಾಡ್ತಿದ್ದಾರೆ ಅಂಗಡಿಗಳು. 10% ಸರಿ ಮಾಡ್ತಿಲ್ಲ ಅಂತ ಹೇಳಿದ್ರು 100 ಅಂಗಡಿ ಆಯ್ತು. 100 ಅಂಗಡಿಯಲ್ಲಿ ನೀವು ಅದರಲ್ಲಿ ಅಟ್ಲೀಸ್ಟ್ ಒಂದು 50% ಕಟ್ ಮಾಡ್ತೀವಿ, ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ರೆ 50 ಅಂಗಡಿ ಕ್ಯಾನ್ಸಲ್ ಮಾಡ್ಬೇಕು ನೀವು ಲೈಸೆನ್ಸ್. ನೀವು 1000ರಲ್ಲಿ 3 ಮಾಡಿದೀರಾ ಅಂದ್ರೆ ಏನಿದೆ? ಅದು ಸುಮ್ಮನೆ ಅದು 3 ಮಾಡಿಲ್ಲ ಅಂತ ಹೇಳ್ತಿದ್ದಾರೆ, 3 ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಅದೇನು ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ದುರ್ಗೇಶ್, ಪ್ರೊಫೆಷನರಿ IAS ಅಧಿಕಾರಿ ಸಾಹಿತ್ಯ, ಆಲದಕಟ್ಟಿ, ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರುಗಳು ಸೇರಿ ಅನೇಕ ಅಧಿಕಾರಿಗಳು ಇದ್ದರು. ರೈತ ಸಂಘಗಳ ಮುಖಂಡರುಗಳಾದ ಪ್ರಭಾಕರ್ ಪಾಟೀಲ್, ಬುದಯ್ಯ ಸ್ವಾಮಿ, ಶರಣಪ್ಪ ಮರಳಿ, ಸೂಗುರಯ್ಯ ಸ್ವಾಮಿ ಮಠದ್, ದೇವರಾಜ್ ನಾಯಕ್, ಶರಣಪ್ಪ ಮರಳಿ, ರಾಮುಲು ಸೇರಿದಂತೆ ಅನೇಕ ರೈತ ಸಂಘಟನೆಗಳ ಪ್ರತಿನಿಧಿಗಳು ಭಾಗವಹಿಸಿದ್ದರು. ರಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದರು. ಸ್ಪಂದಿಸದೇ ಇರುವುದರಿಂದ ಜುಲೈ 17ರಿಂದ ರಿಮ್ಸ್ ಆಡಳಿತ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸಲಾಗುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕ ಎಸ್ ನರಸಿಂಹಲು ಹೇಳಿದರು. ರಿಮ್ಸ್ ಆಸ್ಪತ್ರೆ ಅವ್ಯವಸ್ಥೆ ಕುರಿತಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ್ದರೂ ಸ್ಪಂದಿಸದೇ ಇರುವುದರಿಂದ ಜುಲೈ 17ರಿಂದ ರಿಮ್ಸ್ ಆಡಳಿತ ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ನಡೆಸಲಾಗುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಂಚಾಲಕ ಎಸ್ ನರಸಿಂಹಲು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜಿಲ್ಲೆಯ ಜನರು ಅವಲಂಬಿಸಿರುವ ರಿಮ್ಸ್ ಆಸ್ಪತ್ರೆಯಲ್ಲಿ ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲ. ವೈದ್ಯರು ನೆಪ ಮಾತ್ರಕ್ಕೆ ಬೆಳಗ್ಗೆ ಹಾಜರಾಗಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗುತ್ತಾರೆ. ರೋಗಿಗಳು ಔಷಧಿಗಳು ದೊರೆಯದೇ ಇರುವುದರಿಂದ ಹೊರಗಡೆಯಿಂದ ಖರೀದಿ ಮಾಡುವ ಪರಿಸ್ಥಿತಿ ಇದೆ. ರಿಮ್ಸ್ ನಿರ್ದೇಶಕ ಡಾ ಬಸವರಾಜ್ ಪೀರಪ್ಪುರ್ ಹಾಗೂ ಆಡಳಿತ ಅಧಿಕಾರಿ ಡಾ ಹಂಪಣ್ಣ ಸಜ್ಜನ್ ಇವರ ನಿರ್ಲಕ್ಷ್ಯತನದಿಂದ ರೋಗಿಗಳು ಪರದಾಡುವಂತಾಗಿದೆ. 700 ಹಾಸಿಗೆ ಆಸ್ಪತ್ರೆ ಇದ್ದರೂ ಬಡ ಜನರಿಗೆ ಚಿಕಿತ್ಸೆ ದೊರೆಯದೆ ಹೋಗಿದೆ. ಬೆಳಗ್ಗೆ ತಂಬ್ ಹಾಕಿ ಹೋಗುವ ವೈದ್ಯರು ಮರಳಿ ಬರುವುದಿಲ್ಲ. ಖಾಸಗಿ ಆಸ್ಪತ್ರೆಗಳಲ್ಲಿ ತೆರಳಿ ಚಿಕಿತ್ಸೆ ಪಡೆಯುವಂತಾಗಿದೆ. ಆಡಳಿತ ವ್ಯವಸ್ಥೆ ನಿಯಂತ್ರಣ ಇಲ್ಲದೆ ಇರುವುದರಿಂದ ರೋಗಿಗಳು ಸಮಸ್ಯೆ ಎದುರಿಸುವಂತಾಗಿದೆ. ಭ್ರಷ್ಟಾಚಾರ ತಾಂಡವಾಡುತ್ತಿದ್ದು ಕೂಡಲೇ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದರು. ರಾಯಚೂರು ಜಿಲ್ಲೆಯ ರಿಮ್ಸ್ ವೈದ್ಯಕೀಯ ಆಸ್ಪತ್ರೆ ವ್ಯವಸ್ಥೆ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮದವರು ಗೊತ್ತಿರ್ತಕ್ಕಂಥ ವಿಷಯ ಆಗಿದೆ. ಎಲ್ಲ ಸಂಘಟನೆಗಳು ಗೊತ್ತಿರ್ತಕ್ಕಂಥ ವಿಷಯ ಆಗಿದೆ. ಬರುವಂಥ ಸಾರ್ವಜನಿಕರಿಗೆ ಅನ್ಯಾಯ, ವಂಚನೆ ಯಾವ ರೀತಿ ನಡೆದಿದೆ ಅನ್ನೋದು ಎಲ್ಲರಿಗೂ ವಾಸ್ತವಾಂಶ ಗೊತ್ತಿರ್ತಕ್ಕಂಥ ವಿಷಯ ಆಗಿದೆ. ಇದರ ಅನುಗುಣವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಏನು 30/11/2022ರಿಂದ ಸುಮಾರು 8-9-10 ತಿಂಗಳಿಂದ ಹಿಡ್ಕೊಂಡು ಸತತವಾಗಿ
ಮನವಿ ಪತ್ರ ಸಲ್ಲಿಸಲಾಗಿದೆ. ಮನವಿ ಪತ್ರಕ್ಕೆ ಅನುಗುಣವಾಗಿ ಯಾವುದೇ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳನ್ನು ಹಿಡಿದುಕೊಂಡು ಜಿಲ್ಲೆಯ ರಿಮ್ಸ್ ವೈದ್ಯಕೀಯ ಆಸ್ಪತ್ರೆಯ ಆಡಳಿತ ಅಧಿಕಾರಿಗಳಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ಸೂಪರ್ಡೆಂಟ್ ಆಗಿರ್ಬೋದು ಕೂಡ ಯಾವ ಕೂಡ ಕ್ರಮವನ್ನು ವಹಿಸಿದರು. ಅದನ್ನು ಖಂಡಿಸಿ ಅದರ ವಿರುದ್ಧವಾಗಿ ಕಳೆದ ತಿಂಗಳ 19/6/2023 ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಮ್ಮಿಕೊಳ್ಳಲಾಗಿದೆ. ಅವತ್ತಿನ ದಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಅವರು ಕೂಡ ಜಿಲ್ಲಾ ಪಂಚಾಯತಿ ಸಭಾಂಗಣದಲ್ಲಿ KDP ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅವತ್ತಿನ ದಿನ ನಾವು ಧರಣಿ ಮೂಲಕ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಕೂಡ ನಾವು ಮನವಿಯನ್ನು ಸಲ್ಲಿಸಿದ್ವಿ. ಜಿಲ್ಲಾಧಿಕಾರಿಗಳು, ಜಿಲ್ಲೆಯ ರಿಮ್ಸ್ ಆಸ್ಪತ್ರೆಯ ನಿರ್ದೇಶಕರು, ಆಡಳಿತ ಅಧಿಕಾರಿಗಳು, ಸೂಪರ್ಡೆಂಟ್ ಅಧಿಕಾರಿಗಳು ಯಾರು ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಹಲವಾರು ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಹಲವಾರು ಕುಟುಂಬಗಳು ಇವತ್ತು ಬೀದಿಗೆ ಬಂದಿದ್ದಾರೆ, ಸಾಕಷ್ಟು ಮಕ್ಕಳು ಇವತ್ತು ಅನಾಥರಾಗಿವೆ. ಅಲ್ಲಿ ಸೂಕ್ತ ಚಿಕಿತ್ಸೆ ಸಿಗ್ತಾ ಇಲ್ಲ, ಸೂಕ್ತ ವ್ಯವಸ್ಥೆ ಇಲ್ಲ. ಯಾವುದೇ ರೀತಿ ಸರ್ಕಾರದ ನೇಮಕಾತಿ ಪ್ರಕಾರ ಏನಿವತ್ತು ಡಾಕ್ಟರ್ಗಳು ಇವತ್ತು ಕೆಲಸ ಮಾಡಬೇಕಾಗಿತ್ತು, ಯಾವೊಬ್ಬ ಡಾಕ್ಟರ್ ಕೂಡ ಸರಿಯಾದ ಸಮಯಕ್ಕೆ ಅಲ್ಲಿ ಅಟೆಂಡ್ ಆಗ್ತಾ ಇಲ್ಲ. ಹೆಸರಿಗೆ ಮಾತ್ರ ತಂಬಾಕ್ಲಿಕ್ಕೆ, ಬೆರಳಚ್ಚು ತಂಬಾಕ್ಲಿಕ್ಕೆ ಮಾತ್ರ ಅಟೆಂಡೆನ್ಸ್ ಆಗ್ತಾರೆ, ಬರ್ತಾರೆ. ತದನಂತರ 10-11 ಗಂಟೆಗಳ 12 ಗಂಟೆಗಳ ರಿವಾಕ್ ಆಗಿ ರಾಯಚೂರು ನಗರದಲ್ಲಿರ್ತಕ್ಕಂಥ ಖಾಸಗಿ ಆಸ್ಪತ್ರೆಗಳಲ್ಲಿ ಅವರು ಚಿಕಿತ್ಸೆಯನ್ನು ನೋಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನು ನಿರ್ಬಂಧ ಇರಬೇಕು, ಅವರ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಷ್ಟೆಲ್ಲ ವ್ಯವಸ್ಥೆಗೆ ಕಾರಣಭೂತರಾಗಿರ್ತಕ್ಕಂಥ ರಿಮ್ಸ್ ನಿರ್ದೇಶಕರನ್ನು ಮತ್ತು ಆಡಳಿತ ಅಧಿಕಾರಿಗಳನ್ನು, ಸೂಪರ್ಡೆಂಟ್ ಅವರನ್ನು ಕೂಡಲೇ ಅಮಾನತು ಮಾಡಬೇಕಂತ ಮಾನ್ಯ ಸಚಿವರಿಗೆ 19 ತಾರೀಕರಂದು ನಾವು ಮನವಿಯನ್ನು ಸಲ್ಲಿಸಿದ್ವಿ, ಒತ್ತಾಯವನ್ನು ಮಾಡಿದ್ವಿ. ಅವ್ರಿಗೆ ಅವತ್ತೇ ನಾವು ಗಡುವನ್ನು ನಿಗದಿಪಡಿಸಿದ್ವಿ. 15 ದಿನಗಳಲ್ಲಿ ಯಾವುದೇ ರೀತಿ ಕ್ರಮವನ್ನು ಕೈಗೊಳ್ಳದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಅಂತ ರೂಪಿಸ್ತೇವೆ. ಇದು ಜಿಲ್ಲಾ ಪಂಚಾಯತ್ ಮುಂದಲ್ಲ, ಜಿಲ್ಲಾಧಿಕಾರಿ ಕಚೇರಿ ಮುಂದಲ್ಲ. ಎಲ್ಲಿ ಸಮಸ್ಯೆ ಉದ್ಭವನಾಗಿದೋ, ಎಲ್ಲಿ ಸಮಸ್ಯೆ ಹುಟ್ಟುತ್ತಾ ಇದೋ ಅದೇ ಜಾಗದಲ್ಲಿ ನಾವು ಹೋರಾಟವನ್ನು ರೂಪಿಸ್ತೀವಿ ಅಂತ ನಾವು ಕೇಳಿದ್ವಿ. ನಾವು ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಅದೇ ಸಲ್ಲಿಸಿದ್ರು ಕೂಡ, ಮನವಿ ಪತ್ರ ಮಾಡಿಕೊಟ್ಟರು ಕೂಡ ಮಾನ್ಯ ಉಸ್ತುವಾರಿ ಮಂತ್ರಿಗಳಾಗಿರ್ಬೋದು, ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇವತ್ತು ತಿಂಗಳ ಕಳೀತಾ ಇದೆ. ತಿಂಗಳ ಕಳೀತಾ ಬಂದರೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಅದ್ರ ಬಗ್ಗೆ ಕಾರ್ಯ ಅಂತ ಇದೆ. ಮಾನ್ಯ ಉಸ್ತುವಾರಿ ಮಂತ್ರಿಗಳು ಇವತ್ತು ಏನು ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದಲ್ಲಿ ಕೂಡ ಧ್ವನಿ ಎತ್ತಬೇಕಾಗಿತ್ತು. ರಾಯಚೂರು ಜಿಲ್ಲೆಯ ಸಮಸ್ಯೆ ಜ್ವಾಲಂತ ಸಮಸ್ಯೆ, ಹಿಂದುಳಿದ ಪ್ರದೇಶ. ಇವತ್ತು ಈ ಪ್ರದೇಶ ನಾವು ಮೇಲೆತ್ತುವಂತ ಕೆಲಸ ಮಾಡಬೇಕು ಸರ್ಕಾರ ಅಂತಂದ್ರೆ ಅವ್ರು ಇವತ್ತು ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕಾಗಿತ್ತು. ಆ ಧ್ವನಿ ಎತ್ತದ ಕಾರಣ ಇವತ್ತು ನಾವು ಮಾನ್ಯ ಉಸ್ತುವಾರಿ ಮಂತ್ರಿಗಳು ಕೂಡ ಖಂಡಿಸ್ತಾ ಇದ್ದೀವಿ ಇವತ್ತು ಪತ್ರಿಕಾಗೋಷ್ಠಿ ಮುಖಾಂತರ. ಇದೇ ರೀತಿ ಏನಾದರೂ ಮುಂದುವರಿಸಿಕೊಂಡು ಮುಂದಿನ ದಿನಗಳಲ್ಲಿ ಜಿಲ್ಲೆಗೆ ಬಂದ್ರೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡುವಂತ ಕೆಲಸ ಕೂಡ ಇವತ್ತು ಸಂಘಟನೆ ಕಡೆಯಿಂದ ಮಾಡಬೇಕಾಗ್ತದೆ. ಹಾಗಾಗಿ ಮುಂದಿನ ಹೋರಾಟದ ಬಗ್ಗೆ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ಡಿಂಗ್ರಿ ನರಸಪ್ಪನವರು ಕೂಡ ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಹೋರಾಟಗಾರ ಡಿಂಗ್ರಿ ನರಸಪ್ಪ ಮಾತನಾಡಿ, ಜಿಲ್ಲೆಯ ಏಕೈಕ ಸರ್ಕಾರಿ ಆಸ್ಪತ್ರೆ ರಿಮ್ಸ್ ಬಡವರ ಪಾಲಿಗೆ ಇಲ್ಲದಂತಾಗಿದೆ. ಜಿಲ್ಲೆಯ ಜನರು ಚಿಕಿತ್ಸೆಗಾಗಿ ರಿಮ್ಸ್ ಆಸ್ಪತ್ರೆಗೆ ದಾಖಲಾದರೆ ವೈದ್ಯರು, ಅಗತ್ಯ ಸಿಬ್ಬಂದಿಗಳಿಲ್ಲದೆ ಇರುವುದರಿಂದ ಪರದಾಡುವಂತಾಗಿದೆ. ಉಸ್ತುವಾರಿ ಸಚಿವರಿಗೆ ಮನವಿ ಮಾಡಿ ತಿಂಗಳಾದರೂ ಕ್ರಮ ಕೈಗೊಂಡಿಲ್ಲ. ಭ್ರಷ್ಟಾಚಾರದಿಂದ ಜನರು ರೋಸಿ ಹೋಗುವಂತಾಗಿದೆ. ಡಾಕ್ಟರ್ ಬಸವರಾಜ್ ಪೀರಾಪುರ ಹಾಗೂ ಆಡಳಿತ ಅಧಿಕಾರಿ ಹಂಪಣ್ಣ ಸಜ್ಜನ್ ವಿರುದ್ಧ ಕ್ರಮ ವಹಿಸುವವರೆಗೆ ಹೋರಾಟ ಮುಂದುವರಿಯಲಿದೆ ಎಂದರು. ಆರೋಗ್ಯವನ್ನು ಚೆನ್ನಾಗಿ ನೋಡಿಕೊಳ್ಬೇಕು. ಅದು ನೋಡ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿ. ಸರ್ಕಾರಿ ಆಸ್ಪತ್ರೆ ಎಲ್ಲರಿಗೆ ಸಮಾನ. ನಮ್ಮ ಒಂದು ಸಂಘಟನೆ ಒಂದು ಸೀಮಿತ ಅಲ್ಲ, ಅದು ಎಲ್ಲರಿಗೆ ಸಮಾನವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಎಲ್ಲಿವರೆಗೆ ಅಂದರೆ ಹಳ್ಳಿಯಲ್ಲಿರ್ತಕ್ಕಂಥ ಜನರಿಗೆ ಸಂಪೂರ್ಣ ಅವರ ಆರೋಗ್ಯವನ್ನು ಯಾವತ್ತೂ ಚಲೋ ಮಾಡ್ತಾರೋ ಅಲ್ಲಿವರೆಗೆ ಈ ಹೋರಾಟ ಕಂಟಿನ್ಯೂ ನಾವು ಮಾಡ್ತೀವಿ. ಇನ್ಮೇಲೆ ನಾವು ರಿಮ್ಸ್ ಹಾಸ್ಪಿಟಲಲ್ಲಿ ನಾವು ಹೋರಾಟ ಚಾಲೂ ಮಾಡ್ತೀವಿ. ಒಂದು ಇನ್ನೊಂದು, ನಮಗೇನು ಮಾನ್ಯ ಉಸ್ತುವಾರಿ ಮಂತ್ರಿಗಳು ರಾಯಚೂರು ಜಿಲ್ಲೆಯಲ್ಲಿ ಇದುವರೆಗೆ ನೋಡಿಲ್ಲ, ಯಾವ ಕಡೆ ಹೋಗಿಲ್ಲ. ಬರ್ತಾರ IPL ಹೋಗಿರ್ತಾರ, ಒಂದು KDP ಮೀಟಿಂಗ್ ಮಾಡ್ತಾರ, ಹೋಗ್ತಾರ. ಆಗ ನಾವು ಅವತ್ತು 5 ಗಂಟೆಗೆ ತನಕ ನಾವು
ಒಂದು ಕಾಗದ ತಗೊಳ್ಳಿಕ್ಕೆ ಅವರಿಷ್ಟು ಇದು ಮಾಡಿದಾರಂದ್ರೆ ಡಿಲೇ ಮಾಡಿದಾರಂದ್ರೆ ಅದೇ ಓಟಿಗಾಗಿ ಬಂದಾಗ ಯಪ್ಪ ಎಣ್ಣ ಎಕ್ಕ ಅಂತೇಳಿ ಓಟಿಗಾಗಿ ಬರ್ತಾರ. ಓಟು ತಗೊಂಡು ಹೋದ್ಮೇಲೆ ಸೀಟ್ ಮೇಲೆ ಕುಂತ ಮೇಲೆ ನಾವು ಅವ್ರ ಹತ್ರ ಹೋಗೋ ಪರಿಸ್ಥಿತಿ ಬರ್ತದ. ಅದಕ್ಕೆ ಮಾನ್ಯ ಉಸ್ತುವಾರಿ ಮಂತ್ರಿಗಳೇ ಶರಣು ಪ್ರಕಾಶ್ ಅವರು ಕೂಡ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೀವಿ, ನಮ್ಮ ಹೋರಾಟ ಇದು ಹೋರಾಟ ಅಲ್ಲ, ಅಗ್ನಿ ಹೋರಾಟ ಮಾಡ್ತೀವಿ ನಾವು. ಜೊತೆಗೆ ಜಿಲ್ಲಾಧಿಕಾರಿಗಳು ಒಂದು ತಿಂಗಳಲ್ಲಿ 2 ಸಲ ರಿಮ್ಸ್ ಹಾಸ್ಪಿಟಲ್ಗೆ ಭೇಟಿ ಕೊಡಬೇಕು ಅಂತ ಅಲ್ಲ. ಯಾವ ಕೊಡ್ತಾರೆ ಜಿಲ್ಲಾಧಿಕಾರಿಗಳು? ಮೊನ್ನೆ ನಾವು ಹೋದಾಗ ಮೀಟಿಂಗ್ ಮಾಡಿದಾಗ ಅವ್ರ ಜೊತೆ ಮಾತಾಡಿದಾಗ ಅವ್ರು ಏನ್ ಹೇಳ್ತಾರೆ, ಇಲ್ಲ ನಾನು ಇನ್ನು ಸರ್ಚ್ ಮಾಡ್ತಾ ಇದ್ದೀನಿ, ಯಾವ ಟೈಮಿಗೆ ಹೋಗ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ನಾನು ಸರ್ಚ್ ಮಾಡಿ ನಾನು ಅದು ಆ್ಯಕ್ಷನ್ ತೊಗೊತೀನಿ ಅಂತ ಹೇಳ್ತಾರೆ. 1 ವರ್ಷ ಆಯಿತು. ಆ ರಿಮ್ಸ್ ಹಾಸ್ಪಿಟ್ಲು ಯಾವ ಥರ ಇದೆ ಅಂದರೆ ಏನು ಅಸಲು ಜನಕ್ಕೆ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ, ಟಾಯ್ಲೆಟ್ ಇಲ್ಲ, ಅಷ್ಟು ಗಲೀಜು. ಡಾಕ್ಟರ್ಗಳಲ್ಲೂ ಅದು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಗೊತ್ತಿಲ್ಲ. ಆ ಪೇಷಂಟ್ಗಳು ಕೇಳಿ ಬಂದು ಮೊನ್ನೆ ನಾವು ಹೋಗಿ ಖುದ್ದಾಗಿ ಯಾವಾಗ ಬರ್ತಾರೋ ಯಾವಾಗಿಲ್ಲೋ ಇಂಥ ಪರಿಸ್ಥಿತಿಗಳಲ್ಲಿ ಬದುಕ್ತಕ್ಕಂಥ ಇಡೀ ನಮ್ಮ ರಾಯಚೂರು ಜಿಲ್ಲೆ ನಮಗೆ ಒಂದು ಆರೋಗ್ಯ, ಒಂದು ಶಿಕ್ಷಣ, ಇವೆರಡೂ ಕೂಡ ನಮ್ಮ ಜಿಲ್ಲೆಗೆ ಒಂದು ಆರೋಗ್ಯ, ಒಂದು ಶಿಕ್ಷಣ, ನಮ್ಮ ಮಕ್ಕಳಿಗೆ ಓದಲಿಕ್ಕೆ ಒಂದು ಅವಕಾಶ ಕೊಡಬೇಕು. ಖಾಸಗಿ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಸ್ವಲ್ಪ ಇದಕ್ಕೆ ಸರ್ಕಾರ ಆಸ್ಪತ್ರೆಗಳಲ್ಲಿ ನೀವು ಸೇವೆ ಮಾಡ್ರಿ. ಆ ಸೇವೆ ಮಾಡಿದ್ರೆ ನಮ್ಮಂತವ್ರು ಬದುಕ್ತಾರೆ. ಇಡೀ ನಮ್ಮ ರಾಯಚೂರು ಜಿಲ್ಲೆ 27ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. ನಾವು ಕನಿಷ್ಠ 25 ಸ್ಥಾನಕ್ಕೆ ನಾವು ತಗೊಂಡ್ಬರ್ರಿ ಅನ್ನೋದನ್ನ ಮಾನ್ಯ ಸಚಿವರಿಗೆ ಮತ್ತು ಜಿಲ್ಲಾ ಆಡಳಿತಕ್ಕೆ ಕೂಡ ನಾವು ಎಚ್ಚರಿಸ್ತಾ ಇದ್ದೀವಿ. ನಾವು ಮುಂದಿನ ಸೋಮವಾರ ಇಲ್ಲಿಂದ ನಾವು ಧರಣಿನ ನಾವು ಪ್ರಾರಂಭಿಸ್ತಾ ಇದ್ದೀವಿ. ಅದಕ್ಕೆ ಪತ್ರಿಕಾ ಮಾಧ್ಯಮ ಅಂದರೆ ಇಡೀ ದೇಶಕ್ಕೆ ತಿಳಿಸ್ತಕ್ಕಂಥ ಇವೆಲ್ಲ ಹಿರಿಯರು ದಯಮಾಡಿ ಈ ಸುದ್ದಿನ, ಈ ಆರೋಗ್ಯದ ಬಗ್ಗೆ ನಾವು ಮಾಡ್ತಕ್ಕಂಥದ್ದು ನಮ್ಮ ಬಗ್ಗೆ ಅಲ್ಲ, ಕುಡಿದ ಬಗ್ಗೆ ಅಲ್ಲ. ಇದು ಪ್ರತಿಯೊಬ್ಬರು ನೋಡ್ತಕ್ಕಂಥದ್ದು ಯಾರು ಒಬ್ಬ ಅಧಿಕಾರಿ. ಆ ಅಧಿಕಾರಿಗಳು ನೋಡ್ತಾ ಇಲ್ಲ ಅಂತಂದರೆ ಅಲ್ಲಿರ್ತಕ್ಕಂಥ ಡೀನ್ಗಳು ಅವ್ರು ಯಾಕೆ ಬಿಡಬೇಕು ಅಷ್ಟು ಸಂಬಳ ತಗೊಂಡು ಅಲ್ಲಿ ಕೂತ್ಕೊಂಡು ಕೋಟಿಗೆ ರೊಕ್ಕ ಬರ್ತದೆ, ಹಣನ ಈ ಸಂದರ್ಭದಲ್ಲಿ ದಲಿತ ಸೇನೆ ಜಿಲ್ಲಾಧ್ಯಕ್ಷ ನೀಲಕಂಠ, ಎಲ್.ವಿ. ಸುರೇಶ್, ಹನುಮೇಶ್ ಆರೋಲಿ, ಜಿ. ನರಸಿಂಹ ಕುರುಡಿ, ಫಕ್ರುದ್ದೀನ್, ಅಲಿ ಅಹಮದ್, ವಿಜಯ್ ಕುಮಾರ್, ಭೀಮೇಶ್ ಸೇರಿ ಅನೇಕರಿದ್ದರು. ಈಗ ಜಾಹೀರಾತು. ಫಸ್ಟ್ ಟೈಮ್ ಇನ್ ರಾಯಚೂರ್ ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30 ನಿಯರ್ ರಾಜ್ ಕಮಲ್ ಹೋಟೆಲ್ ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರ್. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit TTB Jewel Palace, Udayanagar, Station Road, Raichur. Mobile 8123-535300. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಅಶ್ವಿನಿ ಹೇಗಿದ್ಯಾ? ಮಗು ತುಂಬಾ ಚೆನ್ನಾಗಿದೆ. ಹೌದು ಕಣೆ, ನನಗರ ತುಂಬಾ ವರ್ಷ ಆದ್ರೂ ಮಕ್ಕಳೇ ಆಗಿರ್ಲಿಲ್ಲ. ಆಗ ನಾನು ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್ ಹೋಗಿ ಟ್ರೀಟ್ಮೆಂಟ್ ತಗೊಂಡೆ. ಈಗ ಮಗು ಆಯ್ತು. ಹೌದು, ಹೊಸಮನಿ ಫರ್ಟಿಲಿಟಿ ಮತ್ತು IVF ಸೆಂಟರ್. ಇಲ್ಲಿ ದೊರೆಯುವ ಸೌಲಭ್ಯಗಳು: ಓವ್ಯುಲೇಷನ್, ಅಂಡೋತ್ಪತ್ತಿ, ಇಂಡಕ್ಷನ್, IUI, IVF, ICSI, ಪುರುಷ ಬಂಜೆತನ ಚಿಕಿತ್ಸೆ, TECA, PESA, ಫಲವತ್ತತೆ ಸಂರಕ್ಷಣಾ ಚಿಕಿತ್ಸೆ, ಹಿಸ್ಟರೋಸ್ಕೋಪಿ, ಲ್ಯಾಬ್ರೋಸ್ಕೋಪಿ, ನಿಯಮಿತ ANC ತಪಾಸಣೆ ಮತ್ತು ವಿತರಣೆ, ಅಲ್ಟ್ರಾಸೋನೋಗ್ರಫಿ, 24 ಗಂಟೆಗಳ ಲ್ಯಾಬ್ ಸೌಲಭ್ಯಗಳು ಮತ್ತು ICU, NICU ಸೆಟಪ್. ಹಿಂದೆ ಸಂಪರ್ಕಿಸಿ ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ. ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಕರೆ ಮಾಡಿ 8971034723 ಮತ್ತು 9663556077. ಪಲ್ಸರ್ ಧಮಾಕಾ ಆಫರ್, ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಪಲ್ಸರ್ NS 125cc 95% ಸಾಲ ಸೌಲಭ್ಯ. ಪಲ್ಸರ್ P150 48 ತಿಂಗಳ ಕಂತುಗಳು ಮಾತ್ರ. ಪಲ್ಸರ್ N160 6,000 ರೂಪಾಯಿಗಳವರೆಗೆ ಉಳಿತಾಯ. ಪಲ್ಸರ್ 150 TD ಸೀಮಿತ ಅವಧಿಯವರೆಗೆ ಮಾತ್ರ. ಹಿಂದೆ ಎಂದು ಇರದ, ಮುಂದೆಂದೂ ಇರದ ಬಜಾಜ್ ಧಮಾಕಾ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. CT 110A ಕಡಿಮೆ ಡೌನ್ ಪೇಮೆಂಟ್ 999 ರೂಪಾಯಿ ಮಾತ್ರ. ನ್ಯೂ ಪ್ಲಾಟಿನಾ 110 ABS 1999 ರೂಪಾಯಿ ಮಾತ್ರ. ಪಲ್ಸರ್ 125 2,999 ರೂಪಾಯಿ ಮಾತ್ರ.
Visit beside Ganj Kalyana Mandap, Ganj Road, Raichur. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನೇಣು ಬಿಗಿದ ಸ್ಥಿತಿಯಲ್ಲಿ ಬಾಲಕಿಯ ಶವ ಪತ್ತೆಯಾಗಿರುವ ಘಟನೆ ತಾಲೂಕಿನ ಗಿಲ್ಕಿಸುಗೂರು ಕ್ಯಾಂಪಿನಲ್ಲಿ ನಡೆದಿದೆ. ನೇಣು ಬಿಗಿದ ಸ್ಥಿತಿಯಲ್ಲಿ ಬಾಲಕಿಯ ಶವ ಪತ್ತೆಯಾಗಿರುವ ಘಟನೆ ತಾಲೂಕಿನ ಗಿಲಿಸ್ಗೂರು ಕ್ಯಾಂಪ್ನಲ್ಲಿ ನಡೆದಿದೆ. ಈರಮ್ಮ 14 ವರ್ಷ ಮೃತ ಬಾಲಕಿಯನ್ನು ಗುರುತಿಸಲಾಗಿದೆ. ಕ್ಯಾಂಪ್ನ ಹೊರವಲಯದ ಬೇವಿನ ಗಿಡಕ್ಕೆ ಹಗ್ಗದಿಂದ ನೇಣು ಬಿಗಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಘಟನೆಗೆ ಕಾರಣ ತಿಳಿದು ಬಂದಿಲ್ಲ. ವಿಷಯ ತಿಳಿದ ಇಡಪನೂರು ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹವನ್ನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಹಲವು ವರ್ಷಗಳಿಂದ ಗಿಲೆಸ್ಗೂರು ಕ್ಯಾಂಪಿನ ಸರ್ಕಾರಿ ಪ್ರೌಢಶಾಲೆಯ ಪಕ್ಕದಲ್ಲಿ ಇರುವ ಖಾಲಿ ಜಾಗದಲ್ಲಿ ಬಾಲಕಿ ಕುಟುಂಬ ವಾಸವಾಗಿತ್ತು. ಸದ್ಯ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. అదే అంతే చెప్పండి అని చెప్తే లవ్ చేసి వాడు ఖరాబ్ చేసాడంతా ಹೋಗಿದೆ ಮಾಡಿದಲ್ಲಮ್ಮ ನಿಮಗೆ ಈರಮ್ಮ ಓ ಈರಕ್ಕ ಅಮ್ಮ ಅಮ್ಮ ನಾಯಮ್ಮ ಯಾರಮ್ಮ చేశారనుకున్నారు చేశారు ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ಅವರ 46ನೇ ಹುಟ್ಟುಹಬ್ಬದ ಪ್ರಯುಕ್ತ ಕೆಎಸ್ಎನ್ ಅಭಿಮಾನಿಗಳಿಂದ ಮಾನ್ವಿ ಪಟ್ಟಣದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ 2 ತಂಡಗಳ ಮಧ್ಯೆ ವಾಗ್ವಾದ ನಡೆದು ಬಿಗು ವಾತಾವರಣ ತಲೆದೂರಿದ ಘಟನೆ ಜರುಗಿದೆ. ಮಾಜಿ ಸಚಿವ ಕೆ ಶಿವನಗೌಡ ನಾಯಕ್ ರವರ 46ನೇ ಹುಟ್ಟುಹಬ್ಬದ ಪ್ರಯುಕ್ತ ಕೆಎಸ್ಎನ್ ಅಭಿಮಾನಿಗಳಿಂದ ಮಾನ್ವಿ ಪಟ್ಟಣದ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ 2 ತಂಡಗಳ ಮಧ್ಯೆ ವಾಗ್ವಾದ ನಡೆದು ಬಿಗುವಿನ ವಾತಾವರಣ ತಲೆದೂರಿದ ಘಟನೆ ಜರುಗಿದೆ. ಗುರುವಾರ ರಾತ್ರಿ ನಡೆದ ಫೈನಲ್ ಪಂದ್ಯದಲ್ಲಿ ಮಾನ್ವಿ ಸಾವಿತ್ರಿ ಬಾಯ್ಸ್ ಹಾಗೂ ಬಸವೇಶ್ವರ ಬಳಗಾನೂರು ತಂಡ ಫೈನಲ್ ಪಂದ್ಯ ಅಂತಿಮ ಘಟ್ಟದ ಹಣಾಹಣಿ ಪಂದ್ಯ ನಡೆದಿತ್ತು. ಕೊನೆಯ 2 ನಿಮಿಷ ಕಾಲ ಆಟದ ಸಮಯದಲ್ಲಿ ತೀರ್ಪುಗಾರರು ಮಾನ್ವಿ ಸಾವಿತ್ರಿ ಬಾಯ್ಸ್ ಟೀಮ್ ಆಟಗಾರ ರೆಡ್ ಮಾಡುವಾಗ ಔಟ್ ಎಂದು ತೀರ್ಪು ನೀಡಿದಾಗ ಗಲಾಟೆ ನಡೆದ ಪ್ರಸಂಗ ನಡೆಯಿತು. ಬಸವೇಶ್ವರ ಬಳಗಾನೂರು ತಂಡದ ಆಟಗಾರರು ಮತ್ತು ಪ್ರೇಕ್ಷಕರ ನಡುವೆ ಮಾತಿನ ಚಕಮಕಿ ನಡೆದ ಘಟನೆ ನಡೆದಿದೆ. ನಂತರ ಪೊಲೀಸ್ ಪಿಎಸ್ಐ ವೀರಭದ್ರಯ್ಯ ಹಿರೇಮಠ್ ಮಧ್ಯ ಪ್ರವೇಶಿಸಿ ಪ್ರೇಕ್ಷಕರನ್ನು ಚದುರಿಸಿದರು. ಬಸವೇಶ್ವರ ಬಳಗಾನೂರು ತಂಡ ಜಯ ಗಳಿಸಿದೆ. ಬಳಗಾನೂರು ತಂಡದ ಆಟಗಾರರನ್ನು ಪೊಲೀಸರು ಸುರಕ್ಷಿತವಾಗಿ ಬಳಗಾನೂರಿಗೆ ಕಳುಹಿಸಲಾಯಿತು. ದಯವಿಟ್ಟು ಎಲ್ಲ ಪ್ರೇಕ್ಷಕರಲ್ಲಿ ಬರುವೆ, ದಯವಿಟ್ಟು ಯಾರು ಕೂಡ ಅದನ್ನ ಪ್ರಯತ್ನ ಮಾಡ್ತಾರೆ. ನಿರ್ಣಾಯಕರು ತಮ್ಮ ನಿರ್ಣಯನ ತೆಗೆದುಕೊಂಡಿದ್ದಾರೆ. ದಯವಿಟ್ಟು ನಾವು ಯಾರು ಕೂಡ ಒಳ್ಳೆ ಅತ್ಯುತ್ತಮವಾಗಿ ನಡೆಸಿರ್ತಕ್ಕಂಥ ಇಲ್ಲ ಈಗಾಗಲೇ ಮಾಡಿದರೆ ದಯವಿಟ್ಟು ಯಾರು ಕೂಡ ಆಟೋ ನಗರದಲ್ಲಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಜನ ಮತ್ತು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದ್ದು ಕೂಡಲೇ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಎಸ್ಡಿಐಪಿ ಪಕ್ಷದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಆಟೋ ನಗರದಲ್ಲಿ ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಜನ ಮತ್ತು ವಾಹನ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿದ್ದು ಕೂಡಲೇ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಮುಂದಾಗಬೇಕೆಂದು ಎಸ್ಡಿಪಿಐ ಪಕ್ಷದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು.
ಆಟೋ ನಗರದಲ್ಲಿ ಹೆಚ್ಚಾಗಿ ಗ್ಯಾರೇಜ್ಗಳು ಇರುವುದರಿಂದ ನೂರಾರು ವಾಹನಗಳು ದುರಸ್ತಿಗೆ ಬರುತ್ತಿವೆ. ಆದರೆ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದರಿಂದ ಜನರು ಮತ್ತು ವಾಹನ ಸವಾರರು ತೊಂದರೆ ಅನುಭವಿಸುವಂತಾಗಿದೆ. ಆಟೋ ನಗರದಲ್ಲಿ 300ರಿಂದ 400 ಗ್ಯಾರೇಜ್ಗಳು ಇದ್ದು, ಗ್ಯಾರೇಜ್ ನಂಬಿಕೊಂಡು ನೂರಾರು ಕುಟುಂಬಗಳು ಜೀವನ ಸಾಗಿಸುತ್ತಿವೆ. ಆದರೆ ರಸ್ತೆ ಸಂಪೂರ್ಣ ಹದಗೆಟ್ಟಿದ್ದರಿಂದ ವಾಹನಗಳ ದುರಸ್ತಿಗೆ ಬರಲು ಹಿಂದೇಟು ಹಾಕಲಾಗುತ್ತಿದೆ. ಕೂಡಲೇ ಹದಗೆಟ್ಟ ರಸ್ತೆ ಮತ್ತು ಚರಂಡಿ ನಿರ್ಮಾಣಕ್ಕೆ ಮುಂದಾಗಿ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. ರಸ್ತೆ ಮತ್ತು ಚರಂಡಿಗಳ ಅಭಿವೃದ್ಧಿ ಕಾಮಗಾರಿ ಮಾಡುವ ಬಗ್ಗೆ ಮಾನ್ಯ ರಾಯಚೂರು ನಗರ ಜಿಲ್ಲಾ ಕೇಂದ್ರವಾಗಿದ್ದು ಸಾರ್ವಜನಿಕ ವಾಹನಗಳನ್ನು ದುರಸ್ತಿ ಮಾಡಿಸಿಕೊಳ್ಳಲು ಸುತ್ತಮುತ್ತಲಿನ ಹಳ್ಳಿ ಹಾಗೂ ತಾಲೂಕುಗಳಿಂದ ರಾಯಚೂರಿನ ಆಟೋ ನಗರಕ್ಕೆ ಪ್ರತಿನಿತ್ಯ ನೂರಾರು ಜನ ಬಂದು ತಮ್ಮ ವಾಹನಗಳನ್ನು ದುರಸ್ತಿ ಮಾಡಿಸಿಕೊಂಡು ಹೋಗುತ್ತಾರೆ. ಹಾಗೂ ಅಲ್ಲದೆ ನಗರದಲ್ಲಿ ರಾಯಚೂರಿನ ರಾಜ್ಯದಲ್ಲಿ ಅತಿದೊಡ್ಡ ಕೃಷಿ ಉತ್ಪನ್ನ ಮಾರುಕಟ್ಟೆ ಕೂಡ ಇರುವುದರಿಂದ ಎಲ್ಲ ಕಡೆಯಿಂದ ಬರುವಂಥ ಲಾರಿ, ಕಾರು ಹಾಗೂ ಎಲ್ಲ ತರಹದ ವಾಹನಗಳು ಆಟೋ ನಗರಕ್ಕೆ ಬರಬೇಕಾಗುತ್ತದೆ. ಆದರೆ ಆಟೋ ನಗರದ ರಸ್ತೆಗಳ ದುರಸ್ತಿಯಿಂದ ಇಲ್ಲಿನ ಜನರು ಎದುರಿಸುತ್ತಿರುವ ಸಂಕಷ್ಟದ ಪರಿಸ್ಥಿತಿಯನ್ನು ಗಮನಕ್ಕೆ ತರಲು ಬಯಸುತ್ತೇವೆ. ಈ ಪ್ರದೇಶದಲ್ಲಿ ಇರುವ ರಸ್ತೆಗಳು ಹದಗೆಟ್ಟಿದ್ದು ಇಲ್ಲಿ ಸುಮಾರು 300ರಿಂದ 400 ಜನ ತಮ್ಮ ಗ್ಯಾರೇಜ್ ಮೇಲೆ ಅವಲಂಬಿತರಾಗಿದ್ದಾರೆ. ಹಾಗೂ ರಸ್ತೆಗಳು ಇಲ್ಲದ ಕಾರಣ ಬೇಸಿಗೆಯಲ್ಲಿ ಧೂಳಿನಿಂದ ಕೂಡಿದ್ದರಿಂದ ವಾಹನಗಳನ್ನು ನಿಲ್ಲಿಸ ಕೆಲಸ ಮಾಡಲು ಆಗುತ್ತಿಲ್ಲ. ಮಳೆಗಾಲದಲ್ಲಿ ರಸ್ತೆ ಮೇಲೆ ತಗ್ಗುಗಳು ಇರುವುದರಿಂದ ಹೋಗಲು ಬರಲು ಹಾಗೂ ವಾಹನಗಳನ್ನು ನಿಲ್ಲಿಸಿ ದುರಸ್ತಿ ಮಾಡಿಕೊಳ್ಳಲು ಮೂಲ ಸೌಕರ್ಯ ಇಲ್ಲದಂತೆ ಬಹಳ ದಿನಗಳಿಂದ ಇದರ ಬಗ್ಗೆ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಪ್ರಾಥಮಿಕವಾಗಿ ವ್ಯಾಪಕವಾದ ಧೂಳಿನ ಮಾಲಿನ್ಯವು ಜನರ ಆರೋಗ್ಯ ಮತ್ತು ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುತ್ತದೆ. ಆಟೋ ನಗರವು ಭಾರಿ ವಾಹನಗಳು, ಕಾರ್ಯಾಲಯಗಳು ಮತ್ತು ಸೇವಾ ಪ್ರದೇಶಗಳಿಗೆ ಕೇಂದ್ರವಾಗಿರುವುದರಿಂದ ವಿವಿಧ ಹಿನ್ನೆಲೆಗಳಿಂದ ತಮ್ಮ ಗಮನಾರ್ಹ ಸಂಖ್ಯೆಯ ನುರಿತ ಕಾರ್ಮಿಕರನ್ನು ನೇಮಿಸಿಕೊಳ್ಳುತ್ತದೆ. ಹಾಗೂ ಸುಸಜ್ಜಿತ ರಸ್ತೆಗಳ ಅನುಸ್ಥಿತಿಯು ಈ ಕೈಗಾರಿಕಾ ಪ್ರದೇಶದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಸಾಮರ್ಥ್ಯವನ್ನು ತೀವ್ರವಾಗಿ ಕುಂಠಿತಗೊಳಿಸಿದೆ. ಇದು ವ್ಯವಹಾರಗಳ ದಕ್ಷತೆ ಮತ್ತು ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರಿದೆ. ಆದರೆ ಜನರ ಒಟ್ಟಾರೆ ಜೀವನದ ಗುಣಮಟ್ಟದಲ್ಲಿ ಇಳಿಕೆಗೆ ಕಾರಣವಾಗಿದೆ. ಈ ಒತ್ತುವರಿ ವಿಷಯವನ್ನು ಪರಿಹರಿಸಲು ತಮ್ಮ ತಕ್ಷಣದ ಗಮನ ಮತ್ತು ಸ್ಥಿತಿಯನ್ನು ನಾವು ವಿನಂತಿಸಲು ಬಯಸುತ್ತೇವೆ. ರಸ್ತೆಗಳ ಮೂಲ ಸೌಕರ್ಯಗಳ ಸುಧಾರಣೆಗೆ ಮತ್ತು ಒತ್ತು ನೀಡುವ ವಿಶೇಷ ಅಭಿವೃದ್ಧಿ ಪ್ಯಾಕೇಜ್ನ ಸಂಪರ್ಕವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ಅತಿಯಾದ ಧೂಳಿನ ಮಾಲಿನ್ಯದಿಂದ ಉಂಟಾಗುವ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಆಟೋ ನಗರದ ಅಭಿವೃದ್ಧಿಗೆ ಆದ್ಯತೆ ನೀಡುವುದರಿಂದ ಜನರಿಗೆ ಪ್ರಯೋಜನವಾಗುವುದಲ್ಲದೆ ರಾಯಚೂರು ಜಿಲ್ಲೆಯ ಸಮಗ್ರ ಪ್ರಗತಿ ಮತ್ತು ಸಮೃದ್ಧಿಗೆ ಕೊಡುಗೆ ನೀಡುತ್ತದೆ ಎಂದು ನಾವು ನಂಬುತ್ತೇವೆ. ಆಟೋ ನಗರದ ಮೂಲ ಸೌಕರ್ಯದಲ್ಲಿ ಹೂಡಿಕೆ ಮಾಡುವ ಮೂಲಕ ನಾವು ಹೆಚ್ಚಿನ ಕೈಗಾರಿಕೆಗಳನ್ನು ಆಕರ್ಷಿಸಬಹುದು. ಆರ್ಥಿಕ ಬೆಳವಣಿಗೆಗಳನ್ನು, ಪರಿಸ್ಥಿತಿಗಳ ಸುಧಾರಣೆಗೆ ಅಗತ್ಯವಾದ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸಲು ಅಗತ್ಯವಾದ ಹಣ ಮತ್ತು ಸಂಪನ್ಮೂಲಗಳನ್ನು ಪರಿಣಮಿಸಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ. ಈ ಪ್ರದೇಶದಲ್ಲಿ ಜನರು ಮತ್ತು ಕಾರ್ಮಿಕರು ಸಕಾರಾತ್ಮಕ ಬದಲಾವಣೆಗಾಗಿ ಬಹಳ ಸಹಾಯಕದಿಂದ ಕಾಯುತ್ತಿದ್ದರು ಮತ್ತು ನಿಮ್ಮ ಹಸ್ತಕ್ಷೇಪವನ್ನು ಎಲ್ಲರೂ ಮೆಚ್ಚುತ್ತಾರೆ. ಈ ವಿಷಯದ ಬಗ್ಗೆ ತಮ್ಮ ಗಮನಕ್ಕೆ ಧನ್ಯವಾದಗಳು. ಆಟೋ ನಗರದ ಸಮಸ್ಯೆಗಳನ್ನು ಪರಿಹರಿಸಲು ಮತ್ತು ಸಮುದಾಯದ ಒಳಿತಿಗಾಗಿ ಕೆಲಸ ಮಾಡಲು ನೀವು ತ್ವರಿತ ಕ್ರಮ ಕೈಗೊಳ್ಳುತ್ತೀರಿ ಎಂದು ನಾವು ಭರವಸೆ ನೀಡುತ್ತೇವೆ. ಈ ಸಂದರ್ಭದಲ್ಲಿ ಮುಖಂಡರಾದ ತೌಸಿಫ್ ಅಹಮದ್, ಗೌಸ್ ಮೊಹಿನುದ್ದೀನ್, ಜಿಲಾನಿ ಪಾಷಾ, ಶೇಖ್ ಶಫಿ, ಶೇಖ್ ಉಜರ್, ಎಂಡೀರ್ ಶಫಿ, ಖಾಜಾ ಮೊಯಿನುದ್ದೀನ್, ಸೈಯದ್ ಬುರಾನಾ ಸೇರಿದಂತೆ ಅನೇಕರು ಇದ್ದರು. ಇಂದು ಆಂಧ್ರಪ್ರದೇಶದ ಹರಿಕೂಟದಿಂದ ಉಡಾವಣೆಗೊಂಡ ಚಂದ್ರಯಾನ 3 ವೀಕ್ಷಣೆಯನ್ನು ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಮಗಲ್ ಖಾನಾಪುರ ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿದರು. ಅತ್ಯಂತ ಕುತೂಹಲ ಘಟಕದಲ್ಲಿದ್ದ ಇಂದು ಈ ಉಡಾವಣೆಯು ಹರಿಕೂಟದಿಂದ 2 ಗಂಟೆ 35 ನಿಮಿಷಕ್ಕೆ ಸರಿಯಾಗಿ ಉಡಾವಣೆ ಮಾಡಿತು. ಜನರಲ್ಲಿ ವಿಜ್ಞಾನಿಗಳಿಗೆ ಕುತೂಹಲ ಮೂಡಿಸಿದ್ದ ಈ ಉಡಾವಣೆಯು 3ನೇ ಹಂತವನ್ನು ತಲುಪಿಸಿದಾಗ ವೀಕ್ಷಣೆ ಮಾಡುತ್ತಿದ್ದ ವಿದ್ಯಾರ್ಥಿಗಳು ಹಾಗೂ ಶಾಲೆಯ ಮುಖ್ಯ ಗುರುಗಳು ವೀರೇಶ್ ಅಂಗಡಿ ಅವರು ಹಾಗೂ ಸಹ ಶಿಕ್ಷಕರು ಚಪ್ಪಾಳೆಯನ್ನು ತಟ್ಟಿ ಹರ್ಷವನ್ನು ವ್ಯಕ್ತಪಡಿಸಿದರು. ಬಹುದಿನದ ಯೋಜನೆಯ ಅತ್ಯಂತ ಅರ್ಥಪೂರ್ಣವಾಗಿರುವಂತಹ ಈ ಒಂದು ಚಂದ್ರಯಾನ 3 ಉಡಾವಣೆಯು ಯಶಸ್ವಿ ಆಗಿದ್ದಕ್ಕೆ ವಿಜ್ಞಾನಿಗಳಿಗೆ ಹಾಗೂ ಮುಖ್ಯಸ್ಥರಿಗೆ ಅಭಿನಂದನೆಯನ್ನು ಸಲ್ಲಿಸಲಾಯಿತು. ಈ ಒಂದು ಕಾರ್ಯಕ್ರಮವನ್ನು ಕುರಿತು ವೀಕ್ಷಣೆ ಮಾಡಿದ ಶಾಲಾ ಕನ್ನಡ ಕಲಾ ಶಿಕ್ಷಕರಾದ ಡಾ ದಿಂಡಪ್ಪ ಬಿರಾದರ್ ಇದರ ಹಿನ್ನೆಲೆ, ಇದರ ಉದ್ದೇಶ, ಇದರ ಖರ್ಚು, ಚಂದ್ರನ ಮೇಲೆ ಇದು ಹೋಗಿ ಮುಟ್ಟಲು ಬೇಕಾಗಿರುವ ದಿನಗಳ ಇತ್ಯಾದಿ ಅಂಶಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಿದರು. ಇದರಿಂದ ವಿಜ್ಞಾನಿಗಳಿಗೆ ಮತ್ತು ಭಾರತಕ್ಕೆ ಆಗುತ್ತಿರುವ ಲಾಭಗಳ ಕುರಿತು ಮಾಹಿತಿಯನ್ನು ನೀಡಿದರು. ಇಂದು ನಮಗೆ ಅತ್ಯಂತ ಮಹತ್ವದ ದಿನ ವಿದ್ಯಾರ್ಥಿಗಳೇ, ಏಕೆಂದರೆ ಇವತ್ತ ಚಂದ್ರಯಾನ 3 ಆಂಧ್ರದ ಹರಿಕೋಟದಿಂದ ನಮಗೆ 2:30ಕ್ಕೆ ಉಡಾವಣೆ ಆಗ್ತಾ ಇದೆ. ಇದರಿಂದ ಮುಂಬರುವ ದಿನಗಳಲ್ಲಿ
ನಾವು ವಿಜ್ಞಾನ ಕ್ಷೇತ್ರದಲ್ಲಿ ಬಹಳ ಮಹತ್ವದ ಸಾಧನೆಯನ್ನು ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಇದನ್ನು ನಾವು ತಮಗೆಲ್ಲರೂ ಈ ಒಂದು ಉಡಾವಣೆಯ ರೀತಿಯನ್ನು ನಾವು ತೋರಿಸ್ತಾ ಇದ್ದೇವೆ. ಸರಿಯಾಗಿ 7:30ಕ್ಕೆ ಪ್ರಾರಂಭವಾಗಿರುವಂಥ ಈ ಒಂದು ಪ್ರಕ್ರಿಯೆ 3ನೇ ಹಂತವನ್ನು ದಾಟಿದೆ. 3ನೇ ಹಂತವನ್ನು ದಾಟಿ ಯಶಸ್ವಿಯ ಹಾದಿಯನ್ನು ಹಿಡಿದಿದೆ. ಆದ ಕಾರಣದಿಂದ ಈ ನಮ್ಮ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಜೊತೆಗೆ ರಾಯಚೂರು ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಉಡುಮಲ್ ಖಾನಾಪುರನ ಸಕಲ ಶಿಕ್ಷಕ ವೃಂದದ ಪರವಾಗಿ ಈ ಒಂದು ಯಶಸ್ವಿ ಉಡಾವಣೆಗೆ ಕಾರಣೀಕರ್ತರಾಗಿರುವಂತಹ ಸಕಲ ವಿಜ್ಞಾನಿಗಳಿಗೆ ನಾವು ಅಭಿನಂದನೆಗಳನ್ನು ತಿಳಿಸೋಣ. ಇದಕ್ಕೆ ಕಾರಣೀಕರ್ತರಾಗಿರುವಂತಹ ದೇಶದ ಪ್ರಧಾನಮಂತ್ರಿಗಳಿಗೂ ಸಹ ಆತ್ಮೀಯವಾದ ಅಭಿನಂದನೆ ಮತ್ತು ವಂದನೆಗಳನ್ನು ಸಲ್ಲಿಸುತ್ತೇವೆ. ವಾಗೀಶ್ ಶಿಕ್ಷಕರು ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಯಾದವ್, ನಫೀಜಾ ಅಂಜುಮಾ, ಸಾವಿತ್ರಿ ಸೇರಿದಂತೆ ಶಾಲಾ ವಿದ್ಯಾರ್ಥಿಗಳು, ನೀಲಕಂಠರಾಯ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೃಷಿ ಅಧಿಕಾರಿಗಳು ಹಾಗೂ ರೈತ ಮುಖಂಡರೊಂದಿಗೆ ಸಭೆ. ಹತ್ತಿ ಬೀಜ ಕಳಪೆಯಾಗಿರುವ ಕುರಿತು ಪರೀಕ್ಷೆ ನಡೆಸಲು ಡಿಸಿ ಸೂಚನೆ. ರಿಮ್ಸ್ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ, ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿ ಜುಲೈ 17ರಿಂದ ಅನಿರ್ದಿಷ್ಟ ಧರಣಿ. ನರ್ಸಿಂಗ್ ಲೋ. ಗಿಲೆಸ್ಗೂರು ಕ್ಯಾಂಪಿನಲ್ಲಿ ನೇಣು ಹಾಕಿದ ಸ್ಥಿತಿಯಲ್ಲಿ ಬಾಲಕಿ ಶವ ಪತ್ತೆ. ಮಾಜಿ ಶಾಸಕ ಕೆ ಶಿವನಗೌಡ ಹುಟ್ಟುಹಬ್ಬ ನಿಮಿತ್ತ ಮಾನವಿಯಲ್ಲಿ ಪಂದ್ಯಾವಳಿ, ಕ್ರೀಡಾಪಟುಗಳ ಮಧ್ಯೆ ವಾಗ್ವಾದ. ಆಟೋ ನಗರ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಎಸ್ಡಿಪಿಐ ಮನವಿ. ಮತ್ತು ಚಂದ್ರಯಾನ 3 ಉಡಾವಣೆ ವೀಕ್ಷಣೆ ಮಾಡಿದ ಉಡುಮಗಲ್ ಖಾನಾಪುರ ವಿದ್ಯಾರ್ಥಿಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾರಂಭಿಸಿದವರು. ಫಸ್ಟ್ ಟೈಮ್ ಇನ್ ರಾಯಚೂರು ಅಂಡರ್ ವಾಟರ್ ಆಕ್ವಾ ಟ್ಯೂನೆಲ್ ಶೋ. ರಾಷ್ಟ್ರೀಯ ಗ್ರಾಹಕರ ಮೇಳ ಪ್ರತಿದಿನ ಸಂಜೆ 4 ಗಂಟೆಯಿಂದ ರಾತ್ರಿ 9:30ರವರೆಗೆ. ನಿಯರ್ ರಾಜ್ ಕಮಲ್ ಹೋಟೆಲ್, ಬಿಸೈಡ್ ಸ್ವಾಗತ್ ಫಂಕ್ಷನ್ ಹಾಲ್, ಗೋಶಾಲ್ ರೋಡ್, ರಾಯಚೂರು. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ಡಾಕ್ಟರ್ ರಶ್ಮಿ ಹೊಸಮನಿ ಮತ್ತು ಡಾಕ್ಟರ್ ಗುರುಪ್ರಸಾದ್ ಹೊಸಮನಿ ಮಲ್ಟಿ ಸ್ಪೆಷಾಲಿಟಿ ಫರ್ಟಿಲಿಟಿ ಮತ್ತು IVF ಸೆಂಟರ್, IB ರಸ್ತೆ, ಮದರ್ ಟ್ರಸ್ಟ್ ಸ್ಕೂಲ್ ಹತ್ತಿರ, ರಾಮಲಿಂಗೇಶ್ವರ ಲೇಔಟ್, ರಾಯಚೂರು. ಪಲ್ಸರ್ ಧಮಾಕ ಆಫರ್. ಥ್ರಿಲ್ಲಿಂಗ್ ಆಫರ್ 10,000 ರೂಪಾಯಿಗಳವರೆಗೆ. ಬಜಾಜ್ ಧಮಾಕ ಆಫರ್. ನಿಮ್ಮ ನೆಚ್ಚಿನ ಬಜಾಜ್ ಬೈಕ್ ಕಡಿಮೆ ಮುಂಗಡ ಪಾವತಿ 999 ರೂಪಾಯಿರಿಂದ ಪ್ರಾರಂಭ. ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.